ನಮಸ್ತೆ ಸ್ನೇಹಿತರೆ, ಇವತ್ತಿನ ದಿನ ನಿಮ್ಮ ಮುಂದೆ ತರ್ತಕ್ಕಂಥ ದೃಶ್ಯ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ. 1200 ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನಕ್ಕೆ ಇಂದು ನಾವು ಭೇಟಿ ನೀಡಿದ್ದೆವು. ಅಲ್ಲಿನ ಗುರುಗಳು ಅದರ ಪರಿಚಯ ನೀಡ್ತಾರೆ, ಕೇಳ್ಕೊಂಡು ಬರೋಣ ಬನ್ನಿ. ಯಾವ ಕಲ್ಲೇಶ್ವರ ದೇವಸ್ಥಾನ ಅಂತ ಕೇಳ್ಬೋದು ನೀವು. ದಾವಣಗೆರೆ ಸಮೀಪದಿಂದ ಹರಪನಹಳ್ಳಿಯಿಂದ ಅಗರಿಬೊಮ್ಮನಹಳ್ಳಿ ಹಡಗಲಿ ಹೋಗ್ತಾ ರೂಟ್ನಲ್ಲಿ ಸಿಗ್ತಕ್ಕಂಥ ಬಾಗಳಿಯಿಂದ ಸಮೀಪದಲ್ಲಿರ್ತಕ್ಕಂಥ ಶ್ರೀ ಕಲ್ಲೇಶ್ವರ ದೇವಸ್ಥಾನ. ರಾಷ್ಟ್ರಕೂಟರು ಎರಡನೇ ಕೃಷ್ಣ ಅಂತ ಬರ್ತಾನೆ, ಕನ್ನಡ ದೇವ ಅಂತ. ಅವರು ನಂತರ ಮತ್ತೆ ಒಂದು ಶತಮಾನ ನಂತರ ಇದು ಕಲ್ಯಾಣ ಚರಿತ್ರೆ ಹೊನ್ನಮಲ್ಲ, ತಿರುವನಮಲ್ಲ, ಜಗದೇಕಮಲ್ಲ 6ನೇ ಪ್ರವೃತ್ತಿ ಬರ್ತದೆ. ಆಮೇಲೆ ಅದು 11 ವೈಶಿಲ್ಯ ಇದರಲ್ಲಿ ವೀರಬಲ್ಲಾಳ ಮಹಾಮಂಟಪ 64 ಕಂಬಗಳ ವಿಶೇಷ ರಚನೆ ಮಾಡಿರ್ತಕ್ಕಂಥದ್ದು. ಇದು ನಂತರ ಕನ್ಸ್ಟ್ರಕ್ಷನ್ ಎಲ್ಲಿ ಸಿಗಲ್ಲ, ನಮ್ಮ ನಿಯರೆಸ್ಟ್ ಮಾತ್ರ. 64 ಕಂಬ ಅಂದರೆ 64 ಕಂಬಗಳು ಒಂದೇ ಥರ ಇರುತ್ತೆ. ಇಲ್ಲಿ 64 ಕಂಬಗಳು 64 ವಿನ್ಯಾಸಗಳು ಇರ್ತಕ್ಕಂಥದ್ದು. ಒಂದು ಫಿಲ್ಲರ್ 5 ಪೀಸಸ್ ಟಾಪ್ ಟು ಬಾಟಮ್ ಒಂದೇ ಸ್ಕೇಲ್ ಬರುತ್ತೆ. ಕೆಳಗಿನ ಎಲ್ಲ ಪ್ರತಿಯೊಂದು ಸ್ಕೇಲ್ ಕೆಳರೇಖೆ ಬರ್ತಕ್ಕಂಥದ್ದು. ಆಮೇಲೆ ಗೋಪುರ ವಿಜಯನಗರ ಬರ್ತಾರೆ, ಗಚ್ಚು ಮತ್ತು ಗಾರೆ ಅದು 15 ಮೇಲ್ಪಟ್ಟಾಗಿರ್ತಕ್ಕಂಥದ್ದು. ಇದು ತ್ರಿಕೂಟ ದೇವಾಲಯ. ಇಲ್ಲಿ ಬ್ರಹ್ಮ ವಿಷ್ಣು ಅಂದರೆ ಇಲ್ಲಿ ಸೃಷ್ಟಿ ಸ್ಥಿತಿ ಲಯ. ನಾವು ಬ್ರಹ್ಮನ ಹಾರ ನೋಡಲ್ಲ, ಅದಕ್ಕೆ ಪ್ರತಿರೂಪವಾಗಿ ಸೂರ್ಯದೇವ ಅಲ್ಲಿದ್ದಾರೆ, ಸೂರ್ಯನಾರಾಯಣ. ಇದರಿಂದ ಅಂದರೆ ವಿಘ್ನಶಿವರು ಸಂಹಾರ ಮಾಡಿರ್ತಕ್ಕಂಥ ದಶಾವತಾರ ತಾಡಿರ್ತಕ್ಕಂಥ. ಇಲ್ಲಿ ಇರ್ತಕ್ಕಂಥ ಶೈವರ ಶಿವನ ಹಾಡು ಮಾಡ್ತಾರೆ, ಅಲ್ಲಿ ವೈಷ್ಣವ ವಿಷ್ಣು ಹಾಡು ಮಾಡ್ತಾರೆ. ಇಲ್ಲಿ ಎಲ್ಲರಿಗೆ ಸಮಾನತೆ ಸಂಕೇತ ಇರ್ತಕ್ಕಂಥದ್ದು. ಅಲ್ಲಿ ಆಕಾಶ ಕಾಣಿಸುತ್ತೆ, ಗ್ರೀನ್ ಕಾಣಿಸುತ್ತೆ. ಅಲ್ಲಿನ ಸೂರ್ಯನ ಕಿರಣ ಶಿವನಿಗೆ ಸ್ಪರ್ಶ, ಈ ಕಡೆ ಪಕ್ಕದ ಪಂಚಲಿಂಗ ದರ್ಶನ ತಾಂಡ್ರೆ ಪುಣ್ಯ ಪ್ರಾಪ್ತಿ ಅಂತ. ಇದು ಒಟ್ಟು 8 ಮಂದಿರ, ಎಲ್ಲ ಪ್ರತ್ಯೇಕ ಮಂದಿರ ಇರ್ತಕ್ಕಂಥದ್ದು. ಆಮೇಲೆ ಶಾಸನಗಳು ಸುಮಾರು ಒಂದು 100 ಶಾಸನಗಳಿದೆ. ಈಗೆಲ್ಲ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ, ಕೆಲವೊಂದು ಹಾಳಾಗಿದೆ. ಈ ಊರಿಗೆ ಒಂದು ಗ್ರೂಪ್ ಆಫ್ ಮಾನ್ಯುಮೆಂಟ್ ಅಂತ ಹೇಳ್ತಾರೆ. ಅನೇಕ ಐತಿಹಾಸಿಕ ಟೆಂಪಲ್ಗಳು ತುಂಬ ಇದೆ, ಬಿದ್ದು ಹಾಳಾಗಿದೆ. ಇದು ಮಾತ್ರ ES ಅಂಡರ್ ಇರ್ತಕ್ಕಂಥದ್ದು. ಇಲ್ಲಿ ಇದು IS ಎಕ್ಸಾಮಿನ ಸ್ವಲ್ಪ ಕ್ವಶನ್ ಆಗಿದೆ. ಕರ್ನಾಟಕದ ಖಜರಾವು ಅಂತ ಕರಿತೀವಿ ಇದಕ್ಕೆ. ಆಮೇಲೆ ಇಲ್ಲಿ ನಜರ್ ಬಿಸ್ತಿರೋ ಒಂದು ಎಕ್ಸಿಬಿಷನ್ ಇತ್ತು. ಆ ಎಕ್ಸಿಬಿಷನ್ಗೆ 36 ಮೂರ್ತಿ ಇಂಡಿಯನ್ ತಾಂಡೋಗಿತ್ತು. ಅದರಲ್ಲಿ 3 ಮೂರ್ತಿ ಇದೇ ಟೆಂಪಲ್ ತಾಂಡೋಗಿತ್ತು. ಮತ್ತೆ ರಿಟರ್ನ್ ವಾಪಸ್ ಬಂದಿದೆ, ಮ್ಯೂಸಿಯಮಲ್ಲಿ ನೋಡ್ಬೋದು. ಅಷ್ಟು ಈ ದೇವಸ್ಥಾನಕ್ಕೆ ಬಂದಿವೆ ಅಂದರೆ ಸಪ್ತಮಾತಿಕೆ, ಶಿವ ಪಾರ್ವತಿ, ಗಣೇಶ, ಆಮೇಲೆ ಷಣ್ಮುಖ, ಮೋಷಕ ಎಲ್ಲ ಪ್ರತಿಯೊಂದು ಈ ಪೀಠಗಳಿದಾವಲ್ಲ, ಖಾಲಿ ಈ ಕಡೆ ಸೈಡ್ ಈ ಸೈಡ್ ಇದಾವಲ್ಲ, ಅವೆಲ್ಲ ದೇವರ ಮೂರ್ತಿಗಳು. ಅವನ್ನೆಲ್ಲ ಒಂದು ಸ್ವಲ್ಪ ಕಳ್ತನ ಆಯಿತು, ಅದಕ್ಕೋಸ್ಕರ ಅದು ಪ್ರತ್ಯೇಕವಾಗಿ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಅದು ಅವೆಲ್ಲ ಆ್ಯಕ್ಚುಲಿ ಇಲ್ಲಿವೆ ತಗೊಂಡು ಅಲ್ಲಿ ಇಟ್ಟಿರ್ತಕ್ಕಂಥದ್ದು. ಅಂದರೆ ಇದು ಅಷ್ಟೊಂದು ವೈಭವ ಟೆಂಪಲ್. ಒಂದು ಅನಂತ ಶೈನ್ ಎಷ್ಟು ಚೆನ್ನಾಗಿದೆ. ಇವೆಲ್ಲ ಇಲ್ಲೇ ಅದು ತಗೊಂಡು ಅಲ್ಲಿ ಇಟ್ಟಿರ್ತಕ್ಕಂಥದ್ದು. ನಿಮ್ದು ಯಾವ ಬೆಂಗಳೂರು. ತುಂಬ ಧನ್ಯವಾದಗಳು ಸರ್ ಇನ್ಫಾರ್ಮೇಷನ್ಗೆ.